ಹೀರೆಕಾಯಲ್ಲಿ ಇಷ್ಟು ಸಖತ್ ಟೇಸ್ಟಾಗಿರೋ ಎಣ್ಣೆಗಾಯಿ ಮಾಡ್ತಾರಂತ ನಿಜ ನಂಗೆ ಗೊತ್ತಿರಲಿಲ್ಲ. ಸೊ ರ್ಯಾಂಡಮಾಗಿ ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡಿದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಖಂಡಿತ ಟ್ರೈ ಮಾಡೋಣ ಅಂತ ಮಾಡಿದೆ. ಸೊ ಫಸ್ಟು ಬಾಣಲಿಗೆ ಎಣ್ಣೆನ ಬಿಸಿ ಮಾಡಿಕೊಂಡು ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪು, ಒಂದು ದೊಡ್ಡ ಈರುಳ್ಳಿನ ರ್ಯಾಂಡಮಾಗಿ ಕಟ್ ಮಾಡಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿದೆ. ಇವಾಗ ಹೀರೆಕಾಯಿನ ಈ ರೀತಿ 4 ಭಾಗವಾಗಿ ಬದನೆಕಾಯಿನ ಹೇಗೆ ಕಟ್ ಮಾಡ್ತೀವೋ ಹಾಗೆ ಕಟ್ ಮಾಡಿ ಒಂದು ರೌಂಡ್ ಈ ಎಣ್ಣೆ ಈರುಳ್ಳಿ ಮಿಶ್ರಣದಲ್ಲಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಾಯಿತು. ಇದು ರೆಡ್ ಚಿಲ್ಲಿ ಫ್ಲೇಕ್ಸು ಆಪ್ಷನಲ್ಲು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ಒಂದು ರೌಂಡ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೊಂದು ಸಪ್ರೇಟ್ ಮಸಾಲ ರೆಡಿ ಮಾಡಬೇಕು. ಅದಕ್ಕೆ ಜಾರಲ್ಲಿ ಒಂದು ಸ್ವಲ್ಪ ತೆಂಗಿನಕಾಯಿ, ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಸ್ವಲ್ಪ ಕೊತ್ತಂಬರಿ, ಒಂದು ಸ್ವಲ್ಪ ಕರಿಬೇವು ಸೊಪ್ಪು, 1 ಸ್ಪೂನ್ ಧನಿಯಾ ಪುಡಿ, ಆಮೇಲೆ ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡಿರೋಂತಹ ಕಡಲೆ ಬೀಜ ಒಂದು 3 ಸ್ಪೂನಷ್ಟು, ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಆ್ಯಂಡ್ 1/4 ಸ್ಪೂನಷ್ಟು ಅರಿಶಿನ. ಇಷ್ಟನ್ನು ಚೆನ್ನಾಗಿ ಇದಕ್ಕೊಂದು ಸ್ವಲ್ಪ ಸೋಂಪು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಆ ಮಿಶ್ರಣನ ಈ ಹೀರೆಕಾಯಿ ಮಸಾಲೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿದೆ. ಪ್ಲೇಟ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ 10 ಮಿನಿಟ್ಸ್ವರೆಗೂ ಇಟ್ಟಾಯಿತು. ಇಡೋಕ್ಕೂ ಮುಂಚೆ ಜಾರಲ್ಲಿ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿದ್ದೆ, ಬಿಕಾಸ್ ಗ್ರೇವಿ ಬೇಕಿತ್ತು ಅಂತ. 10 ಮಿನಿಟ್ಸ್ ಆದಮೇಲೆ ಈ ರೀತಿ ಸಖತ್ತಾಗಿ ಬೆಂದಿತ್ತು. ಇನ್ನೊಂದು 10 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಮತ್ತೆ ಪ್ಲೇಟ್ ಕ್ಲೋಸ್ ಮಾಡಿ ಎತ್ತಿದ ತಕ್ಷಣ ಈ ರೀತಿ ಎಣ್ಣೆ ಸಪ್ರೇಟಾಗಿ ಬಂದಿತ್ತು. ಟೇಸ್ಟು ಸಿಕ್ಕಾಪಟ್ಟೆ ಅಲ್ಟಿಮೇಟ್ ಆಗಿತ್ತು. ನೀವು ಇನ್ ಕೇಸ್ ಇದನ್ನು ಟ್ರೈ ಮಾಡಿಲ್ಲ ಅಂದರೆ ಖಂಡಿತ ಟ್ರೈ ಮಾಡಬೇಕು. ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ಚಪಾತಿ ಜೊತೆ ಮತ್ತು ಅನ್ನ ಜೊತೆ ತಿಂದಿದ್ದೆ. ತಿನ್ನೋಕ್ಕೆ ನಿಜ ಹೇಳ್ತೀನಿ, ಉತ್ತರ ಕರ್ನಾಟಕದ ಊಟದಲ್ಲಿ ಇದು ಒನ್ ಆಫ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಅಷ್ಟು ಟೇಸ್ಟ್ ಆಗಿತ್ತು. ಖಂಡಿತ ಟ್ರೈ ಮಾಡಿ.